ಮಾಜಿ ವಿಶ್ವಸುಂದರಿ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ಡಿವೋರ್ಸ್ ವಿಚಾರ ಬಿ ಟೌನ್ ಅಲ್ಲಿ ಭಾರಿ ಸದ್ದು ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇವರಿಬ್ರು ಶೀಘ್ರದಲ್ಲೇ ಡಿವೋರ್ಸ್ ಪಡ್ಕೊಳ್ತಾರೆ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ. ಇತ್ತೀಚೆಗಂತೂ ಡಿವೋರ್ಸ್ ವದಂತಿಗೆ ಪುಷ್ಟಿ ನೀಡುವಂತಹ ಘಟನೆಗಳು ಸಾಕಷ್ಟು ನಡೀತಾ ಇದೆ. ಐಶ್ ಅಭಿಷೇಕ್ ಬೇರೆ ಆಗ್ಬೇಡಿ ಅಂತ ಫ್ಯಾನ್ಸ್ ಹೇಳ್ತಾನೆ ಬಂದಿದ್ರು. ಆದ್ರೀಗ ಫ್ಯಾನ್ಸ್ ಬಚ್ಚನ್ ಫ್ಯಾಮಿಲಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಡಿವೋರ್ಸ್ ವಿಚಾರವನ್ನ ಇಟ್ಕೊಂಡೆ ಬಚ್ಚನ್ ಫ್ಯಾಮಿಲಿ ಆಟ ಆಡ್ತಾ ಇದ್ಯಾ, ಇಷ್ಟು ದೊಡ್ಡ ಸ್ಟಾರ್ ಆಗಿ ಇಂಥ ಚೀಪ್ ಗಿಮಿಕ್ ಬೇಕಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಅಷ್ಟಕ್ಕೂ ಅಮಿತಾಬ್ ಬಚ್ಚನ್ ಕುಟುಂಬದವರು ಮಾಡ್ತಿರೋದಾದ್ರೂ ಏನು, ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಾಲಿವುಡ್ನ ದೊಡ್ಡ ಮನೆಯಲ್ಲಿನ ಜಗಳ ಈಗ ಜಗಜ್ಜಾಹೀರು ಆಗಿದೆ. ಬಚ್ಚನ್ ಮನೆಯ ಒಂದೊಂದೇ ವಿಚಾರಗಳು ಈಗ ರಿವೀಲ್ ಆಗ್ತಿದೆ. ಬಿಗ್ ಬಿ ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಹಾಗೂ ನಟಿ ಐಶ್ವರ್ಯ ರೈ ದಾಂಪತ್ಯ ಬಿರುಕು ಬಿಟ್ಟಿದೆ ಅಂತ ಹೇಳಲಾಗ್ತಿದೆ. ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬೇರೆ ಬೇರೆ ಆಗಲಿದ್ದಾರೆ ಎನ್ನಲಾಗಿದೆ. ಅಷ್ಟಕ್ಕೂ ಈ ಡಿವೋರ್ಸ್ ಗಾಸಿಪ್ ಆರಂಭವಾಗಿದ್ದೇ ಆ ಒಂದು ಉಂಗುರದಿಂದ. ಹೌದು, ಐಶ್ವರ್ಯ ರೈ ಮದುವೆ ಆದಾಗಿನಿಂದಲೂ ಒಂದು ಉಂಗುರ ಹಾಕ್ತಾ ಇದ್ರು. ಮಂಗಳೂರು, ಉಡುಪಿ ಭಾಗದಲ್ಲಿ ಬಂಟ ಸಮುದಾಯದ ವಿವಾಹಿತೆಯರು ಒಡ್ಡಿಂಗಿಲ ಧರಿಸುತ್ತಾರೆ. ಆ ಒಡ್ಡಿಂಗಿಲವನ್ನ ತುಳುನಾಡ ಮಗಳು ಐಶ್ ಕೂಡ ಹಲವು ವರ್ಷಗಳಿಂದ ಹಾಕ್ತಾ ಇದ್ರು. ಆದ್ರೆ ಕಳೆದ ಕೆಲ ತಿಂಗಳಿನಿಂದ ಈ ಉಂಗುರವನ್ನ ಐಶ್ ಧರಿಸ್ತಾ ಇಲ್ಲ. ಇಲ್ಲಿಂದಲೇ ಐಶ್ ಹಾಗೂ ಅಭಿಷೇಕ್ ಡಿವೋರ್ಸ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತಿದೆ. ಇದಿಷ್ಟೇ ಆದ್ರೆ ಫ್ಯಾನ್ಸ್ ಸುಮ್ಮನೆ ಇರ್ತಿದ್ರೋ ಏನೋ. ಆದ್ರೆ ಐಶ್ವರ್ಯ ಮಾವ ಅಮಿತಾಬ್ ಬಚ್ಚನ್ ಕೂಡ ಇದಕ್ಕೆ ಸ್ಪಷ್ಟವಾಗಿ ಉತ್ತರ ನೀಡದೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟವರಂತೆ ಹಾರಿಕೆ ಉತ್ತರ ಕೊಟ್ಟಿರೋದು ಈ ವಿಚ್ಛೇದನ ಸುದ್ದಿ ನಿಜ ಎಂದೇ ಹೇಳಲಾಗಿತ್ತು. ಅಲ್ಲಿಂದ ಶುರುವಾಗಿರುವ ಐಶ್ ಅಭಿಷೇಕ್ ಬಚ್ಚನ್ ಸುದ್ದಿ ಇನ್ನೂ ತಣ್ಣಗಾಗಿಲ್ಲ. ಯಾಕಂದ್ರೆ ಬಚ್ಚನ್ ಕುಟುಂಬ ಈ ಸುದ್ದಿಯನ್ನ ತಣ್ಣಗೆ ಮಾಡಲು ಬಿಡುತ್ತಾನೆ ಇಲ್ಲ. ಇವರಿಬ್ಬರ ಡಿವೋರ್ಸ್ ವಿಷಯ ತಣ್ಣಗಾಗ್ತಿದೆ ಅಂದಾಗ ಒಂದ ಅಭಿಷೇಕ್ ಇಲ್ವೇ ಐಶ್ವರ್ಯ, ಅದು ಇಲ್ದಿದ್ರೆ ಅಮಿತಾಬ್ ಬಚ್ಚನ್ ಸೋಷಿಯಲ್ ಮೀಡಿಯಾದಲ್ಲಿ ಪರೋಕ್ಷವಾಗಿ ಪೋಸ್ಟ್ ಹಾಕ್ತಾರೆ. ಆಗ ಮತ್ತೆ ಡಿವೋರ್ಸ್ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಲು ಶುರುವಾದಾಗ ಈ ದಂಪತಿ ಒಂದಾಗಿರುವ ಫೋಟೋ ಶೇರ್ ಮಾಡ್ಕೊಳ್ತಾರೆ. ಹೌದು, ಕೆಲ ತಿಂಗಳಿನಿಂದ ಬಚ್ಚನ್ ಕುಟುಂಬದ ಆಟ ಮುಂದುವರೆದಿದೆ. ಇದರಲ್ಲಿ ಬಿಗ್ ಬಿ ಎಂದು ಕರೆಸಿಕೊಳ್ಳುವ ಅಮಿತಾಬ್ ಬಚ್ಚನ್ ಕೂಡ ಸಾಕಷ್ಟು ಪಾತ್ರ ವಹಿಸುತ್ತಾರೆ. ಹಿಂದೊಮ್ಮೆ ಕೂಡ ಫ್ಯಾಮಿಲಿ ಪ್ರಚಾರದ ಹುಚ್ಚು ಜಾಸ್ತಿಯಾಗಿದೆ ಅಂತ ನೆಟ್ಟಿಗರು ಹೇಳ್ತಿದ್ರು. ಮದುವೆ ಎಂಬ ಸಂಬಂಧವನ್ನ ಈ ರೀತಿ ಬಳಸಿಕೊಳ್ಳಲಾಗ್ತಿದೆ ಎಂದು ಸಾಕಷ್ಟು ಟ್ರೋಲ್ ಕೂಡ ಆಗಿತ್ತು. ಇದರ ನಡುವೆಯೇ ಕೆಲ ದಿನಗಳ ಹಿಂದೆ ಗ್ರೇ ಡಿವೋರ್ಸ್ ಬಗ್ಗೆ ಹೀನಾ ಖಂಡೇವಾಲ ಎನ್ನುವರು ಶೇರ್ ಮಾಡಿದ ಪೋಸ್ಟ್ಗೆ ಲೈಕ್ ಮಾಡೋ ಮೂಲಕ ಅಭಿಷೇಕ್ ಬಚ್ಚನ್ ತಾವು ಡಿವೋರ್ಸ್ ಪಡೆದುಕೊಳ್ಳುತ್ತಿದ್ದೇವೆ ಎನ್ನುವಂತೆ ಸೂಚಿಸಿದ್ರು. ಇದಕ್ಕೆ ಇನ್ನಷ್ಟು ಪುಷ್ಟಿ ನೀಡಲು ಎಂಬಂತೆ ಅಮಿತಾಬ್ ಬಚ್ಚನ್ ಅವರು ಕೂಡ ತಮ್ಮ ಪುತ್ರನಷ್ಟೇ ಹೊಗಳೋದು, ಸೊಸೆಯನ್ನ ಕಡೆಗಣಿಸುವ ನಾಟಕವನ್ನ ಧಾರಾಳವಾಗಿ ಮಾಡ್ತಲೇ ಬಂದಿದ್ದಾರೆ. ಇದೀಗ ಡಿವೋರ್ಸ್ ಪೋಸ್ಟ್ಗೆ ಲೈಕ್ ಮಾಡಿರುವ ವಿಷಯಕ್ಕೆ ಅಭಿಷೇಕ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದೇನೆಂದ್ರೆ ಐಶ್ವರ್ಯ ಅವರ ಫ್ರೆಂಡ್ ಜೈರತ್ ಮಾರ್ಕರ್ ಅವರು ಈ ಪೋಸ್ಟ್ಗೆ ಕೊಡುಗೆ ನೀಡಿದ್ದಾರೆ. ಆದ್ರಿಂದ ಪತ್ನಿಯ ಗೆಳೆಯನಿಗೆ ಸಹಾಯ ಆಗಲಿ ಎನ್ನುವ ಕಾರಣಕ್ಕೆ ಅವರು ಲೈಕ್ ಒತ್ತಿದ್ದೇನೆ, ಅದನ್ನೇ ಹೇಳಿರುವುದು ಐಶ್ವರ್ಯ. ಆದ್ರಿಂದ ಲೈಕ್ ಒತ್ತಿದ್ದೇನೆ ಎಂದು ಹೇಳೋ ಮೂಲಕ ತಮ್ಮ ನಡುವೆ ಎಲ್ಲವೂ ಚೆನ್ನಾಗಿದೆ ಎಂದು ಹೇಳಿದ್ದಾರೆ. ಇದರಿಂದ ಅಭಿಮಾನಿಗಳು ತೀವ್ರ ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಕಳೆದ ಕೆಲವು ತಿಂಗಳಿನಿಂದ ಐಶ್ವರ್ಯ ಬಗ್ಗೆ ಅಮಿತಾಬ್ ಬಚ್ಚನ್ ಒಂದೇ ಒಂದು ಮಾತು ಆಡಿಲ್ಲ. ಆದ್ರೆ ಅಮಿತಾಬ್ ಬಚ್ಚನ್ ಮಗನನ್ನ ಮಾತ್ರ ಹೊಗಳಿ ಅಟ್ಟಕ್ಕೆ ಏರಿಸಿ ಬಿಡ್ತಾರೆ. ಇತ್ತೀಚೆಗೆ ಕೂಡ ಬಚ್ಚನ್ ಅಭಿಷೇಕ್ ನನ್ನ ಮಾತ್ರ ಹೊಗಳಿದ್ದಾರೆ. ಮೊಮ್ಮಗಳ ಬಗ್ಗೆ ಆಗ್ಲಿ ಸೊಸೆಯ ಬಗ್ಗೆ ಏನೂ ಮಾತನಾಡಿಲ್ಲ. ಹೀಗಾಗಿ ಸೊಸೆಯನ್ನ ಅಮಿತಾಬ್ ಬಚ್ಚನ್ ಕಡೆಗಣಿಸ್ತಿದ್ದಾರೆ ಅಂತ ಅಭಿಮಾನಿಗಳು ಆರೋಪ ಮಾಡ್ತಿದ್ದಾರೆ. ಐಶ್ ಬಗ್ಗೆ ನೀವು ಯಾಕೆ ಮಾತನಾಡ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಮತ್ತೊಂದು ಪೋಸ್ಟ್ ಹಾಕಿ ಡಿವೋರ್ಸ್ ಆಗ್ತಿದೆ ಅನ್ನೋ ಅರ್ಥದಲ್ಲಿ ಬರೆಯುತ್ತೀರಲ್ವೇ? ಐಶ್ ಅಭಿಷೇಕ್ ಡಿವೋರ್ಸ್ ವಿಚಾರವನ್ನ ಇಟ್ಕೊಂಡು ಆಟ ಆಡ್ತಿದ್ದೀರಾ? ಇಷ್ಟು ದೊಡ್ಡ ಸ್ಟಾರ್ ಆಗಿ ಇಂಥ ಚೀಪ್ ಗಿಮಿಕ್ ಬೇಕಾ? ಪ್ರಚಾರಕ್ಕಾಗಿ ಇದೆಲ್ಲ ಮಾಡ್ತಿದ್ದೀರಾ ಅಂತ ಫ್ಯಾನ್ಸ್ ಅಮಿತಾಬ್ ಬಚ್ಚನ್ ಫ್ಯಾಮಿಲಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ಬಚ್ಚನ್ ಫ್ಯಾಮಿಲಿಯ ನಡೆಯಿಂದಾಗಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ. ಆದ್ರೆ ಇದು ಅವರ ಖಾಸಗಿ ವಿಚಾರ. ಅವರಿಗೆ ಇಷ್ಟ ಆಗಿರೋ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳೋದು ಬಿಡೋದು ಅವರಿಗೆ ಬಿಟ್ಟಿದ್ದು. ಆದ್ರೆ ಫ್ಯಾನ್ಸ್ ಮಾತ್ರ ಎಲ್ಲವನ್ನ ಗಮನಿಸ್ತಾರೆ ಅನ್ನೋದು ಅಷ್ಟೇ ಸತ್ಯ. ಡಿವೋರ್ಸ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಇನ್ನಾದ್ರೂ ಬಿಗ್ ಬಿ ಫ್ಯಾಮಿಲಿ ಈ ಬಗ್ಗೆ ಕ್ಲಾರಿಟಿ ಕೊಡುತ್ತಾ ಅಂತ ಕಾದು ನೋಡ್ಬೇಕಿದೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.